ನಮಸ್ಕಾರ ರೀ ದೊಡ್ಡ ಮಂದಿಗೆ. ಇವತ್ತಿನ ವಿಡಿಯೋದಾಗ ನೋಡೋನು ಕಾಂತಾರ ಚಾಪ್ಟರ್ 1 ಮೂವಿ ರಿವ್ಯೂ. ಪೇಡ್ ರಿವ್ಯೂ ನಡೀತಾ ಇದೆಯಾ? ಈ ಮೂವಿನಾಗ ಪಾಸಿಟಿವ್ ಏನು ಮೈನಸ್ ಏನು, ನಂಗೆ ಏನು ಇಷ್ಟ ಆಯಿತು ಏನು ಕಷ್ಟ ಆಯ್ತು ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಯೂಟ್ಯೂಬ್ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊರಿ, ಹಾಗೆ ಬೆಲ್ ಐಕನ್ ಮೇಲೆ ಒತ್ತೋದು ಮರಿಬೇಡ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡ್ರಿ. ಕಾಂತಾರ ಚಾಪ್ಟರ್ 1 ಮೂವಿ ಒನ್ಲೈನ್ ಸ್ಟೋರಿ ಏನಪ್ಪಾ ಅಂದ್ರೆ, ರಾಜ್ಯದ ಆಡಳಿತ, ದೈವ ಮತ್ತು ಕಾಡಿನ ಜನರ ಈ ಮೂವರ ಮಧ್ಯೆ ನಡೆಯುವಂಥ ಒಂದು ಸಂಘರ್ಷನೇ ಕಾಂತಾರ ಚಾಪ್ಟರ್ 1 ಮೂವಿ ಅಂತ ಹೇಳ್ಬೋದು ನೋಡ್ರಿ. ಫಸ್ಟಿಗೆ ಈ ಮೂವಿ ಪಾಸಿಟಿವ್ ಪಾಯಿಂಟ್ಸ್ ನೋಡೋಣ. ಹ್ಯಾಡ್ಸ್ ಅಪ್ ರಿಷಬ್ ಶೆಟ್ಟಿ. ಏನು ಸ್ಟೋರಿ ಲೈನ್, ಏನು ಆ್ಯಕ್ಟಿಂಗ್, ಏನು ಡೈರೆಕ್ಷನ್ ಎಲ್ಲದರಾಗೂ ಬೆಂಕಿ ಮಾಡ್ಯಾರಂತಾನೆ ಹೇಳ್ಬೋದು ರಿಷಬ್ ಶೆಟ್ಟಿ ಅವರು. ರುಕ್ಮಿಣಿ ವಸಂತ ನಿಜವಾಗ್ಲೂ ರಾಣಿಗೆ ನೋಡಿದ್ವೇನೋ ಅಂತೇಳಿ ನನಗೆ ಫೀಲ್ ಆಯಿತು. ಮಸ್ತ್ ಚಲೋ ಆ್ಯಕ್ಟಿಂಗ್ ಮಾಡಿದ್ದಾರೆ ನೋಡ್ರಿ ರುಕ್ಮಿಣಿ ವಸಂತ. ಈ ಮೂವಿಯ ಬಿಗ್ಗೆಸ್ಟ್ ಪಾಸಿಟಿವ್ ಪಾಯಿಂಟ್ ಏನಪ್ಪ ಅಂದ್ರೆ ಅದು ಪ್ರೊಡಕ್ಷನ್ ಹೌಸ್. ಈ ಮೂವಿಗೆ ಎಷ್ಟು ಖರ್ಚು ಮಾಡಿದ್ದಾರೆ ಅಂತೇಳಿ ಪ್ರತಿ ಫ್ರೇಮ್ನಾಗೂ ನಮ್ಗೆ ಕಾಣುತ್ತೆ. ಹೊಂಬಾಳ ಸಂಸ್ಥೆ ಹಾಕಿದಂಥ ದುಡ್ಡು ಕರೆಕ್ಟಾಗಿ ಯುಟಿಲೈಸ್ ಮಾಡಿದ್ದಾರೆ ನೋಡ್ರಿ ರಿಷಬ್ ಶೆಟ್ಟಿ ಅವರು. ದುಡ್ಡು ಅದ ಅಂತ ಬೇಕಾಬಿಟ್ಟು ಯೂಸ್ ಮಾಡಿಲ್ಲ ರಿಷಬ್ ಶೆಟ್ಟಿ. ಇವರು ಸೆಲೆಕ್ಟ್ ಮಾಡ್ಕೊಂಡಿರೋ ಲೊಕೇಶನ್ ಮಸ್ತ್ ಅದ. ಈ ಮೂವಿ ಲಾಸ್ಟ್ 30 ಮಿನಿಟ್ ಕ್ಲೈಮ್ಯಾಕ್ಸ್ ಏನದಲ್ಲ ಅದು ಪ್ಯೂರ್ ಸಾಲಿಡ್ ಮಸ್ತ್ ಬೆಂಕಿ ಅದ ನೋಡ್ರಿ. ಆ ಗುಂಗಿಂದ ಹೊರಗೆ ಬರಬೇಕಪ್ಪ ಅಂದ್ರೆ ಮಿನಿಮಮ್ 1 ರಿಂದ 2 ತಾಸು ಟೈಮ್ ತಗೊಳುತ್ತೆ. ಅಷ್ಟು ಮಸ್ತ್ ಕ್ಲೈಮ್ಯಾಕ್ಸ್ ಏನು ಕಟ್ಟಿಕೊಟ್ಟಿದ್ದಾರ ನಮ್ಮ ರಿಷಬ್ ಶೆಟ್ಟಿ ಅವರು. ಈ ಮೂವಿ ನೆಗೆಟಿವ್ ಪಾಯಿಂಟ್ ನೋಡೋದಾದ್ರೆ ಫಸ್ಟ್ ಹಾಫ್ ಸ್ಲೋ ಮತ್ತು ಬೋರ್ ಅನ್ನಿಸ್ತು ನನಗೆ. ಫಸ್ಟ್ ಹಾಫ್ನಾಗ ಕೆಲವೊಂದು ಕಡೆ ಕಾಮಿಡಿ ಸೀನ್ ಮಾಡಿದ್ದಾರೆ, ಆದ್ರೆ ಎಲ್ಲರಿಗೂ ನಗು ಬರೆಸಲಿಲ್ಲ. ಇಂಟರ್ವೆಲ್ ಹೋಗೋಕ್ಕಿಂತ ಮುಂಚೆ ಒಂದು ಫೈಟ್ ಸೀನ್ ಅದ, ಅದು ಯಾಕೋ ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿದ್ರೇನೋ ಅಂತೇಳಿ ನನಗೆ ಫೀಲ್ ಆಯಿತು. ಈ ಮೂವಿ ಮ್ಯೂಸಿಕ್ ಮತ್ತು ಬ್ಯಾಕ್ಗ್ರೌಂಡ್ ಸ್ಕೋರ್ ನೋಡೋದಾದ್ರೆ ಕಾಂತಾರ ಮೂವಿ ಒಳಗೆ ಹೆಂಗೆ ವರಹ ರೂಪಂ ಸಾಂಗ್ ಏನ ಹೆಂಗೆ ತಲೆ ಗುಂಗ್ತೈತ್ಲ ಆ ರೀತಿ ಸಾಂಗ್ ಈ ಮೂವಿ ಒಳಗೆ ಒಂದು ಇಲ್ಲಿ ನೋಡ್ರಿ. ಥಿಯೇಟ್ರಿಂದ ಹೊರಗೆ ಬಂದ ಬಳಕ ಒಂದು ಸಾಂಗ್ ನಮ್ಗೆ ನೆನಪೇ ಇರೋದಿಲ್ಲ. ಕಾಂತಾರ ಮೂವಿಯಲ್ಲಿ ಮಾಡಿದ್ದ ಮ್ಯಾಜಿಕ್ ಈ ಮೂವಿ ಒಳಗೆ ಆಗಿಲ್ಲ ಅಂತಾನೆ ಹೇಳ್ಬೋದು ನೋಡ್ರಿ. ಅಜನೀಶ್ ಲೋಕನಾಥ್ ಅವರು ಇಲ್ಲಿ ಸ್ವಲ್ಪ ಎಡವಿದ್ದಾರೆ. ಕಾಂತಾರ ಮೂವಿಯಲ್ಲಿ ಇದ್ದ 2 ಟ್ಯೂನ್ಗಳು ಹೊಳ್ಳಿ ಈ ಮೂವಿ ಒಳಗೂ ಯೂಸ್ ಮಾಡಿದ್ದಾರೆ, ಅದೇ ಮಸ್ತ್ ಅನ್ನಿಸ್ತು. ಆದರೆ ಈ ಮೂವಿ ಒಳಗೆ ಇದ್ದಂಥ ಸಾಂಗ್ಗಳು ಟ್ಯೂನ್ಗಳು ಅಷ್ಟೊಂದು ಇಂಪ್ಯಾಕ್ಟ್ ಮಾಡಲಿಲ್ಲ ಜನರಿಗೆ. ಓವರಾಲ್ ಈ ಮೂವಿ ರಿವ್ಯೂ ಹೇಳೋದಾದ್ರೆ ಮೂವಿ ಮಾತ್ರ ಮಸ್ತ್ ಬೆಂಕಿತ್ತು ನೋಡ್ರಿ. ನಾವು ಕೊಟ್ಟಂಥ ದುಡ್ಡಿಗೆ ಯಾವುದೇ ಥರ ಮೋಸಿಲ್ಲ. 2 ತಾಸು 50 ನಿಮಿಷಗಳ ಕಾಲ ನಿಮ್ಮನ್ನು ರಂಜಿಸುತ್ತಾ ಈ ಮೂವಿ. ಪೇಡ್ ರಿವ್ಯೂ ಅಂತ ಯಾಕೆ ಹೇಳಿದಪ್ಪ ಅಂದ್ರೆ, ಕೆಲವೊಂದು ತೆಲುಗು ರಿವ್ಯೂವರ್ಸ್ ಏನದಾರಲ್ಲ ಅವರು ಈ ಮೂವಿ ಬಗ್ಗೆ ಭಾಳ ನೆಗೆಟಿವ್ ಆಗಿ ಮಾತನಾಡಿದ್ದಾರೆ. ಅದಕ್ಕೆ ಅವರಿಗೆಲ್ಲೋ ಸಂಶಯ ಅದ, ನಮಗೆ ಬೇಕಂತಾನೆ ಈ ಮೂವಿ ಗೆಲ್ಲಬಾರ್ದು, ಸೋಲ್ಬೇಕಂತಾನೆ ಕೆಲವೊಂದು ರಿವ್ಯೂವರ್ಸ್ ನೆಗೆಟಿವ್ ಹಬ್ಸಕತ್ತಾರ ನೋಡ್ರಿ. ಆದರೂ ಮೂವಿ ಮಾತ್ರ ಮಸ್ತ್ ಐತಿ, ಯಾರು ಮಿಸ್ ಮಾಡದೆ ಹೋಗಿ ನೋಡ್ರಿ. ಮತ್ತೆ ಸಿಗೋನು ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.